ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ನೆಚ್ಚಿನ ಸುಖ ಸಮೃದ್ಧಿಗೆ ಸ್ವಾಗತ. ಊಟಕ್ಕೆ ಸೈಡ್ ಡಿಶ್ ಆಗಿ ಏನಾದರೂ ಚುರುಕಾಗಿ ಖಾರವಾಗಿ ಇರಬೇಕು ಅಂತ ಅನಿಸಿದರೆ, ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೇವಲ 10 ನಿಮಿಷದಲ್ಲಿ ಬಾಯಲ್ಲಿ ನೀರು ಬರುವಂತಹ ಮೆಣಸಿನಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಇದು ರೊಟ್ಟಿ, ಚಪಾತಿ, ಬಿಸಿ ಅನ್ನದ ಜೊತೆಗೆ ಸವಿಬೋದು. ಬನ್ನಿ ತಡ ಮಾಡದೆ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ನ ಇಟ್ಬಿಟ್ಟು ಸಾಸಿವೆ ಮೆಂತೆಕಾಳನ್ನ ಡ್ರೈ ಆಗಿ ರೋಸ್ಟ್ ಮಾಡಿ ಪೌಡ್ರ್ ಮಾಡಿ ಇಟ್ಕೋಬೇಕು. ಹಾಗೆ ಒಂದು ಒಣ ಬಟ್ಟೆ ಮೇಲೆ ನಾವು ಹಸಿ ಮೆಣಸಿನ್ಕಾಯಿ ಮತ್ತು ಶುಂಠಿ, ನಿಂಬೆಹಣ್ಣ ಎಲ್ಲ ತೊಳೆದ್ಬಿಟ್ಟು, ಅದು ಒಂಚೂರು ಸಹ ತೇವಾಂಶ ಇರಬಾರ್ದು, ಅದು ತೊಳೆದು ಒಣ ಬಟ್ಟೆಯಲ್ಲೇ ಹಾಕಿ ಚೆನ್ನಾಗಿ ಒರೆಸಿ ನಮಗಿಷ್ಟ ಬಂದಂತಹ ಗಾತ್ರದಲ್ಲಿ ಕಟ್ ಮಾಡ್ಬೋದು. ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಮೆಣಸಿನ್ಕಾಯಿ ಕೆಲವೊಂದು ಸರಿ ಬೀಜ ಖಾರ ಆಗುತ್ತೆ, ಅದಕ್ಕೆ ಅದರಲ್ಲಿ ಇರುವಂತಹ ತಿರುಳನ್ನೆಲ್ಲ ತೆಗೆದುಬಿಟ್ಟು ನಾನು ಈ ಶೇಪಲ್ಲಿ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿದಂತಹ ಹಸಿ ಶುಂಠಿ ಪೀಸಸ್ನ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾವು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ಸಾಸಿವೆ ಮೆಂತೆ ಪುಡಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ತಣ್ಣಗಾದ್ಮೇಲೆ ಅದನ್ನು ಸಹ ಒಂದು 2 ಸ್ಪೂನಷ್ಟು ನಾನು ಹಾಕ್ತಾ ಇದ್ದೀನಿ. ನಾವು ಮಾಡುವ ಕ್ವಾಂಟಿಟಿ ಎಷ್ಟಿರುತ್ತೆ ಅದ್ರ ಮೇಲೆ ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾನು ನಿಮಗೆ ಮುಂಚೆನೇ ತೋರಿಸಿದ್ನಲ್ವ, ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಕ್ವಾಂಟಿಟಿ ತೋರಿಸಿದ್ನಲ್ಲ, ಆ ಒಂದು ಕ್ವಾಂಟಿಟಿಗೆ ನಾನು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ನೈಸ್ ಉಪ್ಪು ಹಾಕಿದರೆ ಎಲ್ಲದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಕೆಲವೊಂದು ಸರಿ ಉಪ್ಪಿನಕಾಯಿ ಮಾಡುವಾಗ ಹರಳುಪ್ಪು ಸಹ ಹಾಕ್ಬೋದು. ನೋಡಿ, ಇವಾಗ ಒಂದು ಪ್ಯಾನ್ನ ಇಟ್ಬಿಟ್ಟು ಅದಕ್ಕೆ 1 ಬೌಲಷ್ಟು ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಬಿಸಿ ಮಾಡಿಬಿಟ್ಟು ಅದು ತಣ್ಣಗಾದ್ಮೇಲೆ ಈ ಒಂದು ಉಪ್ಪಿನಕಾಯಿಗೆ ಹಾಕಬೇಕು. ಹಾಗೆ ಇದು ತುಂಬ ದಿನ ಹಾಳಾಗಬಾರ್ದು ಅಂದರೆ ಇಲ್ಲಿ ನಾನು ನಿಂಬೆಹಣ್ಣು ಯೂಸ್ ಮಾಡ್ತಾ ಇದ್ದೀನಿ. ನಿಂಬೆಹಣ್ಣನ್ನು ರಸನ ಹಾಕಬೇಕು. ನಿಂಬೆಹಣ್ಣು ಹಾಕೋದು ಬೇಡ ಅಂತಂದರೆ ವೆನೆಗರು ಸಹ ಹಾಕ್ಬೋದು. ನಿಂಬೆ ರಸ ಹಾಕಿದ ಮೇಲೆ ಕೆಳಗೆ ಮಾಡಿದರೆ ಎಲ್ಲದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಕೊನೆಯಲ್ಲಿ ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕಿದರೆ ಟೇಸ್ಟು ಸಹ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಬೆಲ್ಲನ ಹಾಕ್ತಾ ಇದ್ದೀನಿ. ಹಾಗೆ ಬಿಸಿ ಮಾಡಿದಂತಹ ಎಣ್ಣೆ ಅಂದರೆ ತಣ್ಣಗಾದ್ಮೇಲೆ, ಬಿಸಿ ಎಣ್ಣೆ ತಣ್ಣಗಾದ್ಮೇಲೆ ಆ ಎಣ್ಣೆನೂ ಸಹ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿದ ಮೇಲೆ ಕೆಳಗೆ ಮಾಡಿದರೆ ಈ ಒಂದು ತುಂಬ ಈಸಿಯಾಗಿ ಫ್ರೆಂಡ್ಸ್, ತುಂಬಾ ಸುಲಭವಾಗಿ ಮೆಣಸಿನ್ಕಾಯಿ ಉಪ್ಪಿನಕಾಯಿ ರೆಡಿ ಆಗಿದೆ. ಇದನ್ನು ನೀವು ಒಂದು ಏರ್ಟೈಟ್ ಜಾರ್ನಲ್ಲಿ ಇಟ್ಟರೆ ತಿಂಗ್ಳುಗಟ್ಲೆನೂ ಹಾಳಾಗಲ್ಲ. ನೀವು ಸಹ ಟ್ರೈ ಮಾಡಿ, ಹೇಗೆ ಬಂತಂತ ಕಮೆಂಟ್ಸ್ ಮಾಡಿ ತಿಳಿಸಿ.